ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರತಕ್ಕಂಥ ಎಲ್ಲರೂ ಕೂಡ ಇವ್ರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲರ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಲೇ ಯತ್ನಾಳ್ ಅವರು, ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ 4 ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೂ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗತ್ತೆ. ಸಂಪುಟ ಒಂದು ಸರಿ ಇವ್ರದ್ದು ಘೋಷಣೆ, ಇವರು ಎಲ್ಲ ಕೂಗಾಟ ನೋಡಿದರೆ ಒಂಥರ ನಗು ಬರುತ್ತೆ. ಇದು ಏನಪ್ಪ ಇದೇನು ನಡೀತಾ ಇದೆ ಅದು ಅಂತೇಳಿ. ಯಾಕಂತಂದ್ರೆ ಇವ್ರದ್ದು ಎಲ್ಲವೂ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ಯಾವ್ಯಾವ ಹಗರಣ, ಏನೇನಾಯ್ತು ಹಿಂದೆ ಇತಿಹಾಸದಲ್ಲಿ ಬರೆದಿದ್ದಿದೆಯಲ್ಲ, ಅದೇನು ಅಳಿಕೆ ಹೋಗುವಂಥದ್ದು ಇಲ್ಲ. ಇಷ್ಟಿದ್ದಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ HDK ಮತ್ತೆ ಕುಮಾರಸ್ವಾಮಿ ಅವರ ನಡುವೆ, HDK ಮತ್ತೆ DKಶಿ ನಡುವೆ ಸಂಪತ್ತಿನ ಜಟಾಪಟಿ ಕೂಡ ನಡೀತಾ ಇದೆ. ಈಗ ಅದ್ರ ಬಗ್ಗೆ ನಾವು ಹೇಳೋದೇನತ್ತ, ಅವ್ರು ಇಬ್ಬರೂ ಹೇಳ್ತಾ ಇದ್ದಾರಲ್ಲ, ಅವರೇ ಹೇಳ್ತಿರುವಾಗ ಅವ್ರದ್ದು ಎಷ್ಟಿದೆ ಇವ್ರದ್ದು ಎಷ್ಟಿದೆ ಅಂತ ಹೇಳುವಾಗ ನಾವೇನು ಹೇಳುವಂಥದ್ದೇನು ಅವಶ್ಯಕತೆ ಇಲ್ಲ. ಸಂಪುಟ ಪುನರಚನೆ ಚರ್ಚೆ ಮತ್ತೆ ಬಂದಿದೆ ಸರ್. ದಸರಾ ಬಳಿಕ ಯಾರಿಗೆಲ್ಲ ಅವಕಾಶ ವಂಚನೆ ಆಗಿದೆಯೋ ಅವ್ರಿಗೆಲ್ಲ ಕೆಲವರಿಗೆ 8 ರಿಂದ 10 ಜನ ಭರ್ತಿ ಮಾಡ್ಕೋತಾರೆ ಅನ್ನುವಂಥದ್ದು ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೀವು ಆಕಾಂಕ್ಷಿನ ಸರ್ ಹೆಂಗೆ ಡಿಮ್ಯಾಂಡ್ ಇಟ್ಟಿದ್ದೀರಾ? ನನಗೆ ಡಿಮಾಂಡ್, ನಾನು ಯಾವತ್ತು ಕರಾರು ಕಂಡೀಷನ್ಗಳು ಹಿಂದೆ 20 ವರ್ಷದಲ್ಲಿನೂ ಕೂಡ ಯಾವತ್ತೂ ನಾನು ಮಾಡಿಲ್ಲ. ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧಿರ್ತೀವಿ. ಮತ್ತು ಅದ್ರ ಜೊತೆಗೆ ಹೈಕಮಾಂಡ್ ಇರುತ್ತೆ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಏನು ನಿಲುವು ತಗೋತಾರೋ ಆ ನಿಲುವಿಗೆ ನಾವು ಬದ್ಧ. ನಿಮಗೆ ಕರ್ಕೊಂಡು ಬಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಚರ್ಚೆಯೂ ಕೂಡ ನಡೀತಾ ಇದೆ ನಿಮ್ಮ ಕಡೆಯಿಂದ. ಚರ್ಚೆ ಎಲ್ಲವೂ ನಡೀತಾವೆ ಬಿಡಿ. ನಾನೇನು ಚರ್ಚೆ ಮಾಡಿದ್ದೀನಿ? ನಾನು ಮಾಡಿಲ್ಲಲ್ಲ. ನನ್ನ ಕರೆತಂದರು ಮಂತ್ರಿ ಮಾಡಲಿಲ್ಲ ಅಂತ ನಾನೇನು ಹೇಳಿಲ್ಲಲ್ಲ. ಮತ್ತು ನಾನು ಯಾವ ಕರಾರ್ ಮೇಗೂ ಬಂದಿಲ್ಲಲ್ಲ. BJPಯವರು ನನ್ನ ಮೇಲೆ ಅಸೂಯೆ ಭಾವನೆಯಿಂದ ನನ್ನನ್ನು ಹಿನ್ನಡೆ ಮಾಡಲಿಕ್ಕೆ ಪ್ರಾರಂಭ ಆದಮೇಲೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾನು ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಕಾಂಗ್ರೆಸ್ ಪಕ್ಷ ಸೇರಿದ ತಕ್ಷಣ ನನಗೆ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕ್ಷೇತ್ರ ಜನ ಆಶೀರ್ವಾದ ಮಾಡಿ ಸ್ಟೇಟದಲ್ಲಿ ಸೆಕೆಂಡ್ ಹೈಯೆಸ್ಟ್ ಲೀಡ್ ಆರಿಸಿಕೊಡುವಂಥ ಕೆಲಸ ಕ್ಷೇತ್ರದ ಜನ, ಯಾರ್ಯಾರಿಗೆ ಏನೇನು ಸಂದೇಶ ಕಳಿಸ್ಬೇಕು ಆ ಸಂದೇಶ ನಮ್ಮ ಕ್ಷೇತ್ರದ ಜನ ಕಳಿಸ್ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀರಾ? ನಾನೇನು ಹೊಸದಾಗಿ ಆಗ್ತಾ ಇಲ್ಲಲ್ಲ. ಈಗ ಮಳೆ ಸ್ವಲ್ಪ 2 ದಿವಸ ಕಡಿಮೆ ಆಗಿದೆ. ಈಗ ನದಿನೂ ಕೂಡ ಇಳಿಮುಖ ಪ್ರಾರಂಭ ಆಗಿದೆ. ಕೊಯ್ನಾ ಇಳಿತಾ ಇದೆ ಮತ್ತು ಪಂಚಗಂಗಾ, ದೂಧಗಂಗಾ, ವಾರಣಾ, ಅನೇಕ ನದಿಗಳು, ಸುಮಾರು ಕೃಷ್ಣಾ ನದಿ ಕರ್ನಾಟಕ ಬರೋಕ್ಕಿಂತ ಪೂರ್ವದಲ್ಲಿ 6 ನದಿಗಳು ಸೇರ್ತವೆ. ಕೊಯ್ನಾ ಇವೆಲ್ಲ ಕೂಡ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಇವತ್ತು 1 ಫೀಟ್ದಷ್ಟು ಎತ್ತರ ಕಡಿಮೆ ಆಗಿದೆ. ಇನ್ನೂ ಒಂದು 2 ದಿವಸದಲ್ಲಿ ಒಂದು 2-3 ಫೂಟ್ ಇಳಿಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿದೆ. ಇದು ನದಿ ಇಳಿದ ಮೇಲೆ ಸರ್ವೆ ಕಾರ್ಯ ಪ್ರಾರಂಭ ಆಗ್ತದೆ. ಬೆಳೆ ಹಾನಿ ಮತ್ತು ಮನೆ ಹಾನಿಗಳ ಬಗ್ಗೆ ಸರ್ವೆ ಮಾಡ್ತಾರೆ. ನಿನ್ನ ಮುಖ್ಯಮಂತ್ರಿಗಳು ಬಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನದಿ ಇಳಿದ ಮೇಲೆ ಮನೆ ಮತ್ತು ಬೆಳೆ ಎರಡು ಏನೇನು ಹಾನಿ ಆಗಿದೆ ಅದನ್ನು ವರದಿ ಕೊಡಬೇಕು ಅಂತ ಹೇಳಿದ್ರೆ ಆದಮೇಲೆ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ನಿಮ್ಮ ಸಚಿವರು ಕೂಡ ಈಗಾಗಲೇ ಕ್ಯಾಬಿನೆಟಲ್ಲಿ ನಿಲುವಳಿಗಳನ್ನು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಅವರು ಡೆಲ್ಲಿಯಿಂದ ಬಂದಿದ್ದಾರೆ. ಅದರಿಂದ ಸಾಧ್ಯತೆ ಇದೆ ಅಂತ ಒಂದು ಚರ್ಚೆ ಆಗ್ತಿದೆ ಸರ್.
ಕೊಡಲಿಕ್ಕಿಲ್ಲ. ಒಬ್ಬ ಅನುಭವಿ ರಾಜ್ಯಪಾಲರು ಇರೋದರಿಂದ, ಕೇಂದ್ರದಲ್ಲಿ ಅನೇಕ ವರ್ಷಗಳ ಕಾಲ ಮಂತ್ರಿಯಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಅನುಭವಿ ರಾಜಕಾರಣಿ ಇರೋದರಿಂದ ಬಹುತೇಕ ಅವರ ಪಕ್ಷದ ಒತ್ತಡ ಬಂದರೂ ಕೂಡ ಅವರೇನು ಅದಕ್ಕೆ ತೀರ್ಮಾನಕ್ಕೆ ಬರಲಿಕ್ಕಿಲ್ಲ. ನನಗೊಂದು ವಿಶ್ವಾಸ ಇದೆ. ಒಟ್ಟರೆ ಮುಂದಿನ ಕಾನೂನು ಹೋರಾಟ ಹೇಗಿದೆ? ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ಆತ್ಮವಿಶ್ವಾಸ ನಮಗಿದೆ. ಕೊಟ್ಟ ಮೇಲೆ ಚರ್ಚೆ ಮಾಡೋಣ. ಆದರೆ ಟೀಕೆ ಗುರಿ ಆಗಲ್ಲ ಅನ್ನುವಂಥದ್ದು ನನಗೆ ಒಂದು ಭಾವನೆ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಜನತೆಯ ಟೀಕೆಗೆ ಗುರಿ ಆಗಲ್ಲ ಅಂಥೇಳಿ ನನಗೊಂದು ವಿಶ್ವಾಸ ಇದೆ. ನಾನು ಭಾಳ ಸಮೀಪದಿಂದ ಅವ್ರನ್ನ ಬಲ್ಲಿದವನು. ಹಿಂದೆ ಕರ್ನಾಟಕದ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಇಲ್ಲಿ ಆಗು ಹೋಗುಗಳು, ಇಲ್ಲಿ ರಾಜಕೀಯ ವ್ಯವಸ್ಥೆಗಳು ಎಲ್ಲವೂ ಕೂಡ ಅವರಿಗೆ ಮನವರಿಕೆ ಇರೋದರಿಂದ ಅಂಥ ಸಾಹಸಕ್ಕೆ ಅವರು ಕೈ ಹಾಕಲ್ಲ ಅಂಥೇಳಿ ಒಂದು ನನಗೆ ವಿಶ್ವಾಸ ಇದೆ. ನೋಡೋಣ ಕಾದು. ಮೀಟಿಂಗ್ ಮುಗಿದಾ ಸರ್ ಇದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.